ಸೊ ಗೈಸ್, ಇಷ್ಟ ಗಂಟ ನೋಡಿದ್ರಲ್ಲ, ಪೂಜೆ ಮಾಡಿಸಿದ್ವಿ ಮನೆಗೆ. ಸ್ವಲ್ಪ ಜನಕ್ಕೆ ಗೊತ್ತಿದೆ, ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ ಮೇ ಬಿ. ಏನು ಪೂಜೆ ಇದು, ಏನು ಮಾಡಿಸಿದ್ವಿ ಅಂತ. ನಮ್ಮ ಡ್ಯಾಡಿ ತೀರ್ಕೊಂಡ್ರು ಗೈಸ್. ಈಗ 20 days ಆಯಿತು. ಎಲ್ಲ ಕಾರ್ಯ ಎಲ್ಲ ಮುಗಿದಿದೆ. ಸೊ ಊರಲ್ಲೇ ಎಲ್ಲ ಮುಗಿಸಿದ್ವಿ. ಸೊ ಇಲ್ಲಿ ಮನೆಯಲ್ಲಿ ಇದ್ದಿದ್ದಕ್ಕೆ ಇಲ್ಲಿ ಪೂಜೆ ಮಾಡಬೇಕು ಅಂದರು. ಸೊ ಅದಕ್ಕೋಸ್ಕರ ಇವತ್ತು ಪೂಜೆ ಮಾಡಿಸಿದ್ವಿ. ಹುಷಾರಿರಲಿಲ್ಲ ತಂದೆಗೆ. ಸೊ ತುಂಬ ಟ್ರೈ ಮಾಡಿದ್ವಿ. ಅಲ್ಲಿ ಮೇಲ್ಗಡೆ ಇರೋನು ಬರೆದಿರ್ತಾನೆ ಇಂಥ ಡೇಟ್ ಅಂತ. ಇಲ್ಲ. ಸೊ ಗೈಸ್, ಅದಕ್ಕೆ ಈಗ ನಾವು ಧೈರ್ಯ ತೊಗೊಂಡು ಮೌನ ಬೇಕು. ಸೊ ಅದೆಲ್ಲ ಸ್ಟ್ರಕ್ ಹಾಕಿರೋಕ್ಕಾಗಲ್ಲ. ಇವತ್ತು ಮನೇಲಿ ಪೂಜೆ ಮಾಡಿಸ್ಬೇಕಿತ್ತು ಅದ್ರ ಸಲುವಾಗಿ. ಸೊ ಮನೇಲಿ ಪೂಜೆ ಮಾಡಿಸಿದ್ವಿ. ಸೊ ಇವಾಗ ಅದೇ ಪೂಜೆ ಮಾಡಿ ನಂದು ಇನ್ನೇನೇನು ಕೆಲಸ ಇತ್ತು ಅದನ್ನು ಮೂವ್ ಆನ್ ಮಾಡ್ಕೊಂಡಿದ್ದೀನಿ ಗೈಸ್. ವ್ಲಾಗ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ಮೇಲಿಂದ ಕಂಟಿನ್ಯೂಸ್ ವ್ಲಾಗ್ಸ್ ಮಾಡ್ತೀನಿ. ಇನ್ನೇನಿದ್ರು ಅಮ್ಮ ಅಕ್ಕ ನಾನು ಅಕ್ಕನ ಚೆನ್ನಾಗಿ ನೋಡ್ಕೋಬೇಕಷ್ಟೇ, ಇನ್ನೇನೂ ಇಲ್ಲ. ಒಂದು ಶಾಪ್ ಮಾಡ್ತಾಯಿದ್ದೀನಿ, ಹೊಸ ಶಾಪು. ಇಷ್ಟೊತ್ತು ಕಾಲ ನಾನು ಓಪನ್ ಮಾಡಬೇಕಿತ್ತು ಗೈಸ್, ಅಂಗಡಿ ಓಪನಿಂಗ್ ಸೆರೆಮನಿ ಮಾಡಬೇಕಿತ್ತು. March 8ಗೆ ಎಲ್ಲ ಪ್ಲ್ಯಾನ್ ಮಾಡಿದ್ದೆ ಓಪನ್ ಮಾಡಬೇಕು ಅಂತ. ಸೊ ಅಪ್ಪಂಗೆ ಹೇಳಿದೆ, ಸರಿ ಮಾಡು ಅಂತೆಲ್ಲ ಹೇಳಿದರು, ಖುಷಿ ಇತ್ತು. ಇವಾಗ ಅಂಗಡಿ ವುಡ್ ವರ್ಕ್ ಮಾಡಬೇಕು ಗೈಸ್. ಸೊ ಅಲ್ಲಿ ಹೋಗ್ತಾ ಇದ್ದೀನಿ. ಸೊ ಬನ್ನಿ ತೋರಿಸ್ತೀನಿ ಅಲ್ಲಿ ಏನೇನು ಅಪ್ಡೇಟ್ ಎಲ್ಲ. ಹೋಗೋಣ. ಎತ್ತಿ ಗೈಸ್, ನೋಡಿ ಇವರಿಬ್ರು ಲವರ್ಸ್ ಹೆಂಗೆ ಎತ್ತಾನೀಗ. ಅವನು ಇವನು ಎತ್ತುತ್ತಾ ಇರೋದು. ಜಂಪ್ ಎಗ್ರು ಬಿದ್ದಿದ್ದೀರ ಕೊಂಡ್ರು. ಅಯ್ಯೋ ರಾಮ ಕಣಪ್ಪ. ಗೈಸ್ ನೋಡಿ, ನಮ್ಮ ಡ್ಯಾಡಿದು ಬ್ಯಾನರು. ಅಂದರೆ ಇದು ಬೇರೆಯವ್ರದ್ದು ನೋಡ್ತಿರ್ತೀವಲ್ಲ, ಅವಾಗೇನೋ ಅನ್ಸಲ್ಲ. ಅಂದರೆ ನಮ್ಮ ಸ್ವಂತದವ್ರದ್ದು ಯಾರ್ದಾನ ಹಿಂಗೆ ನೋಡಿದ್ರೆ ಈ ಥರ ಬ್ಯಾನರಲ್ಲಿ ತುಂಬ ರೇಟ್ ಆಗುತ್ತೆ ಗೈಸ್. ಪಾಪ. ಸೊ ಗೈಸ್, ಇವಾಗ ವುಡ್ ಹಾಕೋಬೇಕಿತ್ತು. ಅದಕ್ಕೆ ಆಟೋ ಎತ್ಕೊಂಡು ಹೋಗಿ ಬಂದಿದ್ದೀವಿ. 3 ಶೀಟ್ ವುಡ್ ತಗೊಂಡು ಅಂಗಡಿ ಹತ್ರ ಹೋಗಿ ಹಾಕಬೇಕು. ಗೈಸ್ ನೋಡಿ, ಆಟೋ ಓಡಿಸೋಬ್ರಲ್ಲ. ಸ್ಟಾರ್ಟ್ ಮಾಡೋ ಅಂದರೆ ವೈಫರ್ ಆನ್ ಮಾಡ್ತಾವನೆ. ನಿಧಾನ ಬಿಡು ಮಚ್ಚಿ, ಆ ಕಡೆ ನೋಡ್ಕೋ. ಸ್ಟ್ರೈಟ್ ಬಿಡು. ಹಾಂ ಹೊಡಿ, ಫುಲ್ ಕಟ್ ಹೊಡಿ. ನಿಧಾನ ಬಿಡು. 21 ನಿಧಾನ ಹಂಗೆ ಹೋಗಿ ಮುಂದಕ್ಕೆ ಸ್ಟ್ರೈಟ್. ಕಾರ್ ನೋಡ್ಕೋ ಆ ಕಡೆ. ಕಾರ್ ಕೊಡು. ಜೀವದಂಗೆ ಆಗೋಯ್ತು. ಇವಾಗ ವುಡ್ ಅಂಗಡಿ ಹತ್ರ ಬಂದಿದ್ವಿ. ಸೊ ವುಡ್ಡನ್ನ ಆಟೋಗೆ ಹಾಕ್ಸ್ಕೊಂಡು ಹೋಗ್ತಾ ಇದ್ದೀವಿ. ಸ್ವಲ್ಪ ಆಲ್ಟ್ರೇಷನ್ ಮಾಡಿಸ್ಬೇಕು. ಎಲ್ಲ ವುಡ್ಗಳನ್ನೆಲ್ಲ ಗಾಡಿ ಮೇಲೆ ಹಾಕ್ತಾಯಿದೆ. 3 ಪೀಸ್ ಅಲ್ಲಿಗೆ. ಅದು ಇನ್ಸ್ಟಾಗ್ರಾಮ್ ರೀಲ್ಸ್ಗೆ ಅಲ್ಲಿ ವಿಡಿಯೋ ಐತೈತೆ, ಇದು ವ್ಲಾಗ್ ಐತೈತೆ ಗೈಸ್. ನೋಡಿ, ಇಷ್ಟು ಇದಕ್ಕೆ ಒಂದೇ ಒಂದು ದಾರ ಕಟ್ತಾಯಿದ್ದೀವಿ. ಆ ಕಡೆ ಎಳ್ದು ಮೊದಲೇ ನಮ್ಮ ಹೆವಿ ಡೈವರ್ ಇವನು. ಇದು ಕಟ್ಟಿದ್ರೆ ನಾವು ಹಿಡ್ಕೊಂಡು ಕುತ್ಕೋಬೇಕೀಗ. ಹಾಕ್ಕೊಂಡು ಹೋಗ್ತಾ ಇದ್ದೀವಿ ಈಗ ಮೇಲ್ಗಡೆ. ಅದೇ ಭಯ ಐತೈತಿ. ಈಗ ಅಪ್ಪು ಬೇರೆ ಹೋಯ್ತೀವಿ. ನಮ್ಮ ಏರಿಯಾದಲ್ಲಿ ಒಂದು ಅಪ್ಪ ಐತೆ, ನಮ್ಮ ಅಂಗಡಿಗೆ ಹೋಗ್ಬೇಕಾದ್ರೆ ಪಿಲ್ಲಪ್ಪನ ಕಟ್ಟೆ ಅಪ್ಪ ಅಂತ. ಅಪ್ಪು ನೋಡ್ರೇ ಭಯ ಆಯ್ತದೆ. ಯಾವ ಹಿಂದೆ ಕುದ್ರಕೊಂಡ್ರೆ ಹಿಂದೆಗಡೆ ಬರೋರು. 2 ಐತೆ ಕಣ, ರೈಸ್ ಇರುತ್ತೆ ಫಸ್ಟ್ನೇದು. ಅದ್ರ ಮೇಲೆ ಅಲ್ಲಾಡ್ದೈತಲ್ಲಿ, ನಾನು ಹಿಡಿದ್ಮೇದೀನಿ. ಅಲ್ಲಾಡ್ತೈತಾ? ಅದೇನು ಗೊತ್ತಿನ ಒಂದು ರೈಸ್ ಐತೆ ಗೊತ್ತಾ? ಇದೊಂದು ಬರುತ್ತಲ್ಲ, ಚಾರ ರೈಸ್ ಇರೋದು. ನನ್ನ ಪ್ರಕಾರ ಅಪ್ಪು ಹತ್ತುವಾಗ ಬೀಳತ್ತೆ. ಸತಿ ಆಯ್ತದ ಕಣೋ. ಸರಿ ಆಯ್ತು. ಏನಾಗಲ್ಲ ಅಂತ ನೀನು. ಗೈಸ್, ಇವನು ಬೀಳುತ್ತೆ ಅಂತ, ಇವನು ಬೀಳಲ್ಲ ಅಂತ ಹೇಳಕ್ಕಾಗಲ್ಲ. ಇವನು ಬೇಕು ಅಂತ ಕಿತ್ತು ಬಿಡ್ತಾನೆ.
ನೋಡ್ರಿ ನಮ್ಮ ಹೆವಿ ಡ್ರೈವರ್ ನೋಡ್ರಿ ಬಲಗೈಯಲ್ಲಿ ಹಿಡ್ಕೊಂಡು ಎಡಗೈಯಲ್ಲಿ ಎಕ್ಸೆಟ್ರು ಬ್ಯಾಲೆನ್ಸು ಎಡಗೈಯಲ್ಲೇ ಬ್ಯಾಲೆನ್ಸು ಹೆವಿ ಡ್ರೈವರ್ ಅಲ್ಲೋಡ ಹೆಂಗ್ ಓಡಿಸ್ತಾವ ನೋಡು ಎಡಗೈಯಲ್ಲಿ ಅಯ್ಯೋ ಯಪ್ಪ ನಮ್ಮ ಅಪ್ಪ ಇದ್ದಿದ್ರೆ ಇವಾಗ ತಲೆಬುಳ್ಳೆ ಮೇಲೆ ಬಿದ್ದಿರೋದೊಂದು ಫೈಡ್ ಅಂತ ಆಶಾ ನೋಡಿ ಅಪ್ಪು ನೋಡಿ ಇದು ಜಾರ್ತೈತಾ ನಂದೊಂದು ಕೈ ಇಟ್ಬಿಡ್ತೀನಿ ಬೇಡ ವಾಟ್ಸಪ್ ಇದೊಂದು ಚೂರು ಎತ್ಬಿಟ್ರೆ ಸಾಕು ಈ ಅಪ್ಪ ಎಲ್ಲ ಏನೋ ಓಕೆ ಕುರುಬ್ರಳ್ಳಿ ಅಪ್ಪ ಐತಲ್ಲ ಅದಕ್ಕೇನಾದ್ರು ಹೋಗ್ಬಿಟ್ರೆ ಅಷ್ಟೇ ಪಡಕ್ಕಂತ ಅಲ್ಲಿ ಯಾರನ್ನ ಎಲ್ಬೋರ್ಡ್ ಕಾರ್ ಓಡ್ಸೋರು ಹೋಗ್ಬಿಡ್ಬೇಕು ಮಚ್ಚ ಹೆಂಗ್ ಹೇಳು ಸೈಕಲ್ಲಿ ಅಲ್ಲಿ ಯಾರನ್ನ ಕಲಿಯೋರು ಅಲ್ಲಿ ಕಲ್ತ್ಬಿಟ್ರೆ ಎಂತ ಮೂಲೆಗೆ ಹೋದ್ರು ಕಾರ್ ಓಡಿಸ್ಬಿಡ್ತಾರೆ ಅಂತ ಗೈಸ್ ಆ ಅಪ್ಪಲ್ಲಿ ಅಪ್ಪ ಹೆವಿ ಡ್ರೈವರ್ ಸವಾಸ ಅಲ್ಲ ಸವಾಸ ಸ್ವಲ್ಪ ದಿನ ಇವಾಗ ಮುಂದಕ್ಕೆ ಹೋಯ್ತದೆ ಹಿಂದಕ್ಕೆ ಇಡ್ಕಲ್ರಿ ಇಷ್ಟೊತ್ತು ಇನ್ನೂ ಹೋಯ್ತದೆ ಬರೀ ಅಪ್ಪಿರೋದಕ್ಕೆ ಬಂದ್ಬಿಟ್ಟಿದೀವಿ ಅಪ್ಪ ಅಪ್ ಡೌನು ಈಗ ಮತ್ತೆ ಈ ಅಪ್ಪ ಆದ್ಮೇಲೆ ಮತ್ತೆ ಡೌನ್ ಬರುತ್ತೆ ನೋಡೋ ಜಾಕ್ಸನ್ ಇದು ನೋಡಿ ದಾರ ಶೂ ಲೇಸ್ ಕಟ್ಟಂಗ್ ಕಟ್ಬಿಟ್ಟು ಟೈಟ್ ಐತಂತೆ ಟೈಟ್ ಇಲ್ಲ ಅಂತೆ ನೋಡ್ರಿ ಇದಷ್ಟು ಟೈಟಾಗಿ ಕಟ್ಟಿದ್ದೀನಿ ಅಷ್ಟೇ ತುದಿ ಅಲ್ಲ ಮೇಯ್ನು ಟೈಟ್ ಇಂಪಾರ್ಟೆಂಟು ಅದು ತೆಗಿಬೇಕಂದ್ರೆ ಇವಾಗ ಸರ್ಕಸ್ ಮಾಡ್ಬೇಕು ಒಂದು 2 ನಿಮಿಷ ಇದು ಹಿಂಗೆ ಎಳ್ತಷ್ಟ ಉದ್ರೈತದೆ ಸೊ ಗೈಸ್ ನೋಡಿ ಇದೆ ನಮ್ಮ ನ್ಯೂ ಶಾಪು ಹೊಸದು ಕಾಣ್ತಿರೋದು. ಸೊ ಇದು ಡೆಸ್ಕೆಲ್ಲ ಈಚೆ ಇಟ್ಟಿದ್ದೀವಿ, ವುಡ್ ವರ್ಕ್ ಮಾಡಿಸ್ಬೇಕಿತ್ತಲ್ಲ, ಸೊ ಅದಕ್ಕೋಸ್ಕರ ಎಲ್ಲ ತೆಗಿತಿದ್ದೀವಿ. ಇದೇ ವುಡ್ಡು. ಅಲ್ಲಿ ಲಾಸ್ಟಲ್ಲಿ ಅಂಕಲ್ ನಿಂತಾರಲ್ಲ, ಅಲ್ಲಿ ಡೋರ್ ಥರ ಬರುತ್ತೆ, ಬಾಗಿಲು ಥರ ಕ್ಲೋಸ್ ಆಗಿ ಒಳಗಡೆ ಮಿಷಿನ್ ಇಟ್ಕೊಳ್ಳೋದು, ಆ ಥರ ಮಾಡಿಸಿರ್ತಿದ್ದೀವಿ ಗೈಸ್. ಇವಾಗ ಇಲ್ಲಿ ವರ್ಕು ಇದಾದ್ಮೇಲೆ ಪೇಂಟಿಂಗ್ ಎಲ್ಲ ವರ್ಕ್ ಮಾಡಬೇಕು. ನೋಡ್ಬೋದು ಇದನ್ನು ತೆಗಿಸ್ತಿದ್ದೀವಿ, ಇದನ್ನು ತೆಗಿತಾ ಇದ್ದೀವಿ. ಯಾಕಂದರೆ ಅಲ್ಲಿ ಆ್ಯಂಗರ್ ಥರ ಬರುತ್ತೆ ಸ್ಟ್ರೈಟ್ ಇರೋದು, ಎಲ್ಲ ಈಚೆ ಇಟ್ಟಿವಿ, ರಿಮೂವ್ ಮಾಡ್ತಾ ಇದ್ವಿ. ಸೊ ಹೀಟ್ ಇರೋದಕ್ಕೆ ರಿಮೂವ್ ಮಾಡೋದಕ್ಕೆ ಏಣಿ ಬೇಕು. ಸೊ ಏಣಿ ಅಂತೀನಿ, ಸ್ಟೂಲ್ ಬೇಕು. ಸೊ ಸ್ಟೂಲ್ ನಮ್ಮ ಮನೇಲಿ ಒಂದು ಲ್ಯಾಡರ್ ಇದೆ, ಸೊ ಅದಕ್ಕೆ ಎತ್ಕೊಂಬರೋಕ್ಕೆ ಅಂತ ಹೋಗ್ತಾ ಇದ್ದೀವಿ ಗೈಸ್. ಹಂಗೆ ಅಲ್ಲೇನೋ ಇನ್ನೊಂದು ಐಟಮ್ ಹೇಳಿದ್ರು, ಅದೋಗಿ ಅಲ್ಲೂ ಕೇಳ್ಕೊಂಡು ವಿಚಾರಿಸ್ಕೊಂಡು ಅದನ್ನ ಎತ್ಕೊಂಬಂದ್ಬಿಡ್ಬೇಕು. ಅಂಗಡಿ ಲೊಕೇಶನ್ ಹೇಳ್ತೀನಿ ಗೈಸ್, ಓಪನಿಂಗ್ಗೆ ಎಲ್ಲರೂ ಬಂದ್ಬಿಡ್ರಿ, ಸಪೋರ್ಟ್ ಮಾಡಿ. ವಿಡಿಯೋ ಮಾಡ್ಕೊಡೋ ಇದರಲ್ಲಿ ಸೈಕಲ್ ಇದೆ ನಮಗೆ. ನೋಡ್ಕೊಂಡು ಹಿಡ್ಕೊಳ್ಳೋ ಮಚ್ಚಿ, ಊಟಗಿಟ್ಟಿಯ 3 ಜನ ಅಷ್ಟೇ ಶ್ರದ್ಧಾಂಜಲಿ ಆಗೋಯ್ತೀವಿ. ಒಳ್ಳೆ ಒಳ್ಳೆ ಕಾರ್ 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 ನೋಡಿದೆ ಕಮ್ಕೊ ಮಚ್ಚ, ಫುಲ್ ಅಮ್ಕೊ. ಆಮೇಲೆ ಏನಿಲ್ಲ, ನಾಳೆ ಬೆಳಿಗ್ಗೆ ಮರಳಿ ಬಾರದೂರಿಗೆ ಜಾಗದ ಎಲ್ಬೋಳು. ನಿಧಾನಕ್ಕೆ ಬಿಡು, ಮುಂದೆ ನೋಡು. ಚಾಟ ಅಲ್ಲಿ ಲೆಫ್ಟ್ ರೈಟ್ಗೆ ನೋಡ್ತೀಯ ಅಲ್ಲಿ ನೀನು. ಯಾರು ನೀನು ದೊಡ್ಡವಳ ರೈಟಲ್ಲಿ ನೋಡ್ತಾವನಲ್ಲಿ, ನಾವು ಮುಂದೆ ನೋಡ್ಕೊಂಡು ನೋಡ್ತಾವ. ಅಪ್ಕಿಪ್ಪತ್ತ ಬ್ರೇಕಿಗೆ ಹಾಕಿಕೋನು ಕೈ ಬಿಟ್ಕೊಂಡೆಲ್ಲ ಬಿಡು ಬಿಸ್. ಇವಾಗ ಇದು ಲ್ಯಾಡರ್ನ ಹಾಕೊಂಡು ಹೋಗ್ತಾ ಇದ್ದೀವಿ. ಸೊ ಇದು ತಗೊಂಡೋಗಿ ಈಗ ಅಲ್ಲಿ ಸ್ವಲ್ಪ ಹೈಟ್ ಇರೋದಕ್ಕೆ ಬೇಕಿತ್ತು. ಅದಕ್ಕೆ ಈಗ ಇನ್ನೂ 2 ಐಟಮ್ ಆಯಿತು. ಇದೊಂದು ಡ್ರಿಲ್ಲಿಂಗ್ ಮಿಷಿನ್, ಇದ್ರ ಮೇಲ್ಗಡೆ ಇನ್ನೂ ಒಂದು ಐಟಮ್ ಹಾಕಿದ್ದೀವಿ, ಮರದ ಪೀಸು. ಅವ್ನಿಗೆ ಈ ಕಡೆನೂ ಬರೋಕ್ಕಾಗಲ್ಲ, ಹೆಂಗೂ ಬರೋಕ್ಕಾಗಲ್ಲ, ಸೈಕಾಗ್ಬಿಡಿ. ಗೈಸ್ ನೋಡಿ, ಇವಾಗ ಆ ಕಡೆ ಕವರ್ ಮಾಡಿದ್ದೀವಿ. ಈಗ ಅಲ್ಲಿ ಡೋರ್ ಹಾಕಬೇಕು, ಲೆಫ್ಟಿಗೆ ಡೋರ್ ಹಾಕಿದ್ರೆ ಕರೆಕ್ಟಾಗಿ ಆಗುತ್ತೆ. ನೋಡ್ಬೋದು, ಇನ್ನು ಅದ್ರ ಮೇಲ್ಗಡೆ ಶೀಟ್ ಹಾಕಬೇಕು, ಪವನ್ ಮನೆ. ಸೊ ಧೂಳೆಲ್ಲ ಆಗೈತಿ, ಇದೆಲ್ಲ ಕ್ಲೀನ್ ಮಾಡಬೇಕು. ಇದಕ್ಕೆ ಸೆಕೆ ಆಗಿರೋದಕ್ಕೆ ಫ್ಯಾನ್ ತರಬೇಕು ಗಾಯ್ಸ್. ನೋಡಿ ಕಾಣಿಸ್ತೀವಿ. ಶಾಪ್ ಫುಲ್ಲು ತೋರಿಸಿಲ್ಲ ಅಲ್ಲ ನಿಮಗೆ, ಸ್ವಲ್ಪ ತೋರಿಸ್ತೀನಿ ನೋಡಿ, ವೈಡ್ ಆ್ಯಂಗಲಲ್ಲಿ ನೋಡಿ ಗೈಸ್. ಈ ಥರ ಬರುತ್ತೆ ಶಾಪ್ ಇಂಟೀರಿಯರ್. ಆಲ್ರೆಡಿ ಇತ್ತು, ಸೊ ಅದನ್ನು ನಾವು ತಗೊಂಡು ಅದೆಲ್ಲ ಆಲ್ರೆಡಿ ಅದಕ್ಕೆಲ್ಲ ಪೇಂಟೆಲ್ಲ ಚೇಂಜ್ ಮಾಡಿಸ್ತೀವಿ, ಫುಲ್ಲು ಕಂಪ್ಲೀಟಾಗಿ ಪೇಂಟ್ ಚೇಂಜ್ ಮಾಡ್ತೀವಿ.
ಅಲ್ಲಿ ನಮ್ಮದು DTF ಮಿಷಿನ್ ಇಟ್ಕೊಳ್ಳೋದಕ್ಕೆ ಅಂತ ಅದು ಸ್ಪೇಸ್ ಮಾಡಿರೋದು. ಸೊ ಗೈಸ್ ನೋಡಿ, ಓಪನಿಂಗಿಗೆ ಎಲ್ಲರೂ ಬರ್ರಿ, ಮಿಸ್ ಮಾಡಬೇಡ್ರಿ. ಸೊ ಮೆನ್ಸ್ ವೇರ್ ಫುಲ್ ಕಂಪ್ಲೀಟಾಗಿ ಎಲ್ಲ ಬಟ್ಟೆನೂ ಬರುತ್ತೆ, ಪ್ಲಸ್ ಪ್ರಿಂಟೆಡು ಇರುತ್ತೆ. ನಂತೆ ಮಚ್ಚ ತೆಗಿಯೋ. ಆಮೇಲೆ ಗೈಸ್ ಅಲ್ಲಿ ನೇಮ್ ಬೋಲ್ಡು ಕೊಟ್ಟಿದ್ದೀವಿ ಆರ್ಡ್ರಿಗೆ, ಇನ್ನೂ ಡಿಸೈನ್ ಬಂದಿಲ್ಲ. ಅದು ಡಿಸೈನ್ ಬಂದಮೇಲೆ ಇಲ್ಲಿಂದ ಅಲ್ಲಿಗೊಂದು, ಅಲ್ಲಿಂದ ಅಲ್ಲಿಗೆ ನೇಮ್ ಬೋಲ್ಡ್ ಬರುತ್ತೆ. ಸೊ ಗೈಸ್ ಇವಾಗ ಅವರು ಒಂದು ಸ್ವಲ್ಪ ಕೆಲಸ ಐತೆ ಅಂತ ಒಂದು 10 ನಿಮಿಷ ಹೋದರು. ಇವಾಗ ನಾವು ಊಟ ಮಾಡೋಕೆ ಹೋಗ್ತಾ ಇದ್ದೀವಿ. ಸೊ ಊಟ ಮಾಡಿಕೊಂಡು ಬರ್ತೀವಿ ಗೈಸ್. ಟೈಮು 5 ಗಂಟೆ ಆಯಿತು ಸಂಜೆ, ಇನ್ನೂ ವರ್ಕ್ ನಡೀತಾನೇ ಇದೆ. ನಾವೇನು ಸಣ್ಣ ಕೆಲಸ ಅಲ್ವಾ ಅಂದ್ಕೊಂಡ್ರೆ ಹೆವಿ ಟೈಮ್ ಹಿಡಿತು ಗೈಸ್. ಅಂದರೆ ಒಂದೊಂದು ಪಟ್ಟಿಗಳೆಲ್ಲ ಇಟ್ಕೊಂಡು ಮಾಡೋದು ಹೆವಿ ರಿಸ್ಕು ಗೈಸ್. ನೋಡಿ ಗಣೇಶನ ತಂದಿದ್ದು, ಫಸ್ಟ್ ಗಣೇಶನ ತಂದಿದ್ದು ಚೆನ್ನಾಗೈತಲ್ಲ ಕ್ಯೂಟಾಗಿ ಇಡೋದಕ್ಕೆ. ಅದೇನು ಗಣೇಶ ಅಂದರೆ ಹೆವಿ ಇಷ್ಟ ನನಗೆ. ಈ ಗಣೇಶನ ದೇವರ ಮನೆಗೆ ಸೇರಿಸ್ಬಿಟ್ಟು ಕಸ ಆಗೈತೆ. ಏ ಯು ಮ್ಯಾನ್ ಕ್ಲೀನ್. ವರ್ಕೆಲ್ಲ ಮುಗೀತು, ಇವಾಗ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀವಿ. ಉಡ್ಡದು ಹೆವಿ ಧೂಳಿತ್ತು, ಸೊ ಎಲ್ಲ ಕ್ಲೀನ್ ಮಾಡ್ಕೊಂಡು ಇಷ್ಟು ಎಲ್ಲ ಬಿಚ್ಚಿದ್ದೀವಿ. ಸೊ ನೋಡ್ಬೋದು ಇಲ್ಲಿ ತೆಗ್ದಿದ್ದೀವಿ, ಹ್ಯಾಂಗರ್ ಥರ ಬರುತ್ತೆ ಈ ಪಾರ್ಟಿಗೆ. ಸೊ ಇದು ರೂಮು, ಟ್ರಯಲ್ ರೂಮು. ಸೊ ಇದು ನಮ್ಮ ಮಿಷಿನ್ ಇಟ್ಕೊಳ್ಳೋಕ್ಕೆ ರೂಮು. ಸೊ ದೇವ್ರ ಮನೆ ಆ ಕಡೆ ಇತ್ತು, ಸೊ ಈ ಕಡೆ ಶಿಫ್ಟ್ ಮಾಡಿದ್ದೀವಿ ಈಗ. ಇಲ್ಲಿ ಕುತ್ಕೊಳ್ಳೋಕ್ಕೆ ಇಲ್ಲಿ ಇದು ಬರುತ್ತೆ, ಕೌಂಟ್ರು, ಬಿಲ್ಲಿಂಗ್ ಕೌಂಟ್ರ್ ಬರುತ್ತೆ ಇಲ್ಲಿ ಕುತ್ಕೊಳ್ಳೋಕ್ಕೆ. ಸೊ ಫುಲ್ ಲೈಟ್ ಹಾಕ, ಒಂದ್ಸತಿ ಫುಲ್ ಲೈಟ್ ಹಾಕ್ಬಿಟ್ಟು ತೋರಿಸ್ತೀನಿ ನೋಡಿ ಗೈಸ್ ಯಾವ ಥರ ವ್ಯೂ ಅಂತ. ಈ ಥರ ಬರುತ್ತೆ ಶಾಪು. ಇನ್ನೂ ಸ್ವಲ್ಪ ಲೈಟಿಂಗ್ಸ್ ಎಲ್ಲ ಐ ಮಾಡ್ತೀವಿ. ಸೊ ಲೈಟಿಂಗ್ಸ್ ಎಲ್ಲ ಇನ್ನೂ ಐ ಆದಾಗ ಇನ್ನೂ ಲೈಟು ಜಾಸ್ತಿ ಬರುತ್ತೆ, ಇನ್ನೂ ಚೆನ್ನಾಗಿರುತ್ತೆ. ಸೊ ಇದೆಲ್ಲ ಕಸ ಎಲ್ಲ ಕ್ಲೀನ್ ಮಾಡಿ ಇಕ್ಕಿರೋದು. 2 ಚೀಲ ಒಂದೈತೆ. ಇನ್ನೊಂದು ಕಸ ಐತೆ ಬರುತ್ತೆ. ಇದೊಂದು ಕಸ ಅದೊಂದು ಕಸನೂ ಗುಡಿಸ್ಬಿಟ್ಟು ಎಸಿದೆ ಗೈಸ್. ಇವಾಗ ನೋಡಿ ಫುಲ್ಲು ಕ್ಲೀನ್ ಮಾಡಿದ್ವಿ, ಗುಡಿಸಿದ್ವಿ. ಸೊ ಇನ್ನೂ ಕ್ಲೀನ್ ಮಾಡಬೇಕು. ಸೊ ಸಿಂಪಲಾಗೆಲ್ಲ ಇಲ್ಲೆಲ್ಲ ಗುಡಿಸ್ಕೊಂಡು ಇವಾಗ ಇದನ್ನೆಲ್ಲ ಎತ್ತಿಕ್ತಾ ಇದ್ದೀವಿ. ಕಾಲ ಮೇಲೆ ತಗೊಂಡ ತಗೊಂಡ ಅಟ್ಲಾಡಿಸ್ತವನೆ ಗೈಸ್. ಇವಾಗ ನೋಡ್ರಿ ಸೆಟ್ ಮಾಡಿದ್ವಿ. ಸೊ ಈ ಥರ ಬರುತ್ತೆ. ಸೊ ಕ್ಯಾಶಿಯರ್ ಕೌಂಟ್ರು. ಸೊ ಇಲ್ಲಿ ಬಟ್ಟೆಗಳು ಇಕ್ಕೋದು, ಮಾತಾಡಬೇಕಾರೆ ಇಲ್ಲಿ ಇಲ್ಲೊಂದು ಹ್ಯಾಂಗರ್ ಒಂದು ಬರಬೇಕೀಗ. ಸೊ ಕಂಪ್ಲೀಟಾಗಿ ಈಗ ಕಲರ್ ಎಲ್ಲ ಚೇಂಜ್ ಮಾಡಿಸ್ಬೇಕು ಗೈಸ್, ಕಲರೆಲ್ಲ ಚೇಂಜ್ ಮಾಡಿಸ್ಬೇಕು. ಸೊ ಇಲ್ಲೊಂದು ಮಿರರ್ ಬರುತ್ತೆ, ಇಲ್ಲೊಂದು ಮಿರರು ನೋಡ್ಬೋದು. ರೀಲ್ಸ್ ಎಲ್ಲ ಈಗ ಮಸ್ತಾಲ್ ಮಾಡ್ಬೋದು ಇಲ್ಲಿ ರೀಲ್ಸ್ಗಳು ನೋಡಿ ಗೈಸ್. ಈ ಕಡೆಯಿಂದ ಹಿಂಗೆ ಇದು ಲೈಟಿಂಗ್ಸ್ ಎಲ್ಲ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಸ್ತೀನಿ. ಹಾಕ್ಸಾದ್ಮೇಲೆ ಇನ್ನೂ ಮಸ್ತ್ ಮತ್ತು ಇದಕ್ಕೂ ಲೈಟು, ಗ್ಲಾಸ್ಗಳು ಲೈಟು ಫಿಟ್ ಮಾಡಿಸ್ಬೇಕು. ನೋಡೋಣ ಗೈಸ್ ಹೆಂಗೆ ಕಾಣುತ್ತೆ ಅಂತ. ಇವಾಗ ನಮ್ಮದು ಶಾಪ್ದು 60% ವರ್ಕು ಕಂಪ್ಲೀಟ್ ಆಗಿದೆ. ಇನ್ನು 20% ಪೇಂಟ್ ಐತೆ, ಇನ್ನು 10% ಸ್ಟಾಕ್ ತರಬೇಕು. ಇನ್ನು 10% ಮಚ್ಚ ಏನು ಅದು ಹುಳಗಳು ನೋಡೋಣ. ಪೇಂಟ್ ಹೊಡೆದಾಗ ಹೋಯ್ತಾವಲ್ಲ ಗೈಸ್. ನಾನು ಶಾಕ್ಗೆ ಆಗೋದೆ ಗೈಸ್, ಇದೇ ನೀವು ಅಂತ ನೋಡ್ಬಿಟ್ಟು ನೊಣಗಳೆಲ್ಲ ಏನಕ್ಕೆ ಬಂದು ಹಿಂಗೆ ಕೂತ್ಕೊಂಡ್ವು, ನೊಣಗಳು ಬಂದು ಕೂತ್ಕೊಂತಾವ ಮುಚ್ಚಿ ಲೈಟ್ಗೇನು. ಸರಿ ನಡ್ರಿ, ಇನ್ನೇನು ಆಯ್ತಾ? ಸೊ ಗೈಸ್, ನಿನ್ನೆ ಅಲ್ಲಿ ವರ್ಕೆಲ್ಲ ಮುಗಿದ್ಮೇಲೆ ಕ್ಲೋಸ್ ಮಾಡ್ಕೊಂಡು ಮನೆಗೆ ಬಂದೆ. ಸೊ ಮನೆಗೆ ಬಂದು ಊಟ ಮಾಡಿದೆ, ಯಾಕೋ ಆಗಲಿಲ್ಲ. ಮತ್ತು ಡೆಸ್ಟಿಗೆ ಗೈಸ್ ಹೆವಿ ಡೆಸ್ಟ್ ಇತ್ತು, ಅದು ಉಡ್ದು ಅದೆಲ್ಲ ಒಂಥರ ಮೂಗೆಲ್ಲ ಹೊಂಟೋಗಿತ್ತಲ್ಲ, ಹೆವಿ ಕೋಲ್ಡ್ ಥರ ಆಗೋಗಿತ್ತು, ಇರಿಟೇಟ್ ಆಯ್ತಿತ್ತು. ಸೊ ಮತ್ತು ಯಾಕೋ ಸ್ವಲ್ಪ ಮೈಕೈ ನೋಯ್ತಾಯಿತ್ತು, ಬಂದು ಮಲಿಕೊಬಿಟ್ಟೆ. ಸೊ ಮಲಿಕೊಂಡು ಇವಾಗ ಎದ್ದಿದ್ದೀನಿ, ಬೆಳಿಗ್ಗೆ ಎದ್ದು ಇವಾಗ ಬ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ.
ಸೊ ಗೈಸ್ ಇನ್ಮೇಲಿಂದ ವ್ಲಾಗ್ಸ್ ಕಂಟಿನ್ಯೂಸ್ ಆಗಿ ಬರುತ್ತೆ. ಸೊ ನಿಮ್ಮ ಸಪೋರ್ಟ್ ನಂಗೆ ತುಂಬ ಬೇಕಾಗಿದೆ, ಸಪೋರ್ಟ್ ಮಾಡಿ. ನೀವೇನಾದರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ. ನಾನು ನಿಮ್ಮ ಪ್ರೀತಿಯ ಡಿಂಪು. ಬೈ ಗೈಸ್.